ಯಾವ್ದಾದ್ರು ಒಂದು ಎಪಿಸೋಡ್ ಹೆವಿ ನಕ್ಬಿಟ್ಟು ಗುರು ಈ ರೇಂಜ್ ಕ್ವಾಟ್ಲೆ ನಾನು ಯಾವತ್ತೂ ಕೊಟ್ಟಿಲ್ಲ ಅಂತ ನಕ್ಕಿದ್ ಯಾವ್ದಾದ್ರು ಒಂದು ಕಾಲರ್. ಸುಮಾರು ಸಲ ಆಗಿದೆ. ಸ್ಟೇಷನ್ ಫೋನ್ ಮಾಡಿ ನಾನು ಏರೋಪ್ಲೇನ್ ಹತ್ಬೇಕು ಅಂತ ಕೇಳ್ಕೊಂಡಿರೋದು, ರಿಕ್ವೆಸ್ಟ್ ಮಾಡ್ಕೊಂಡು ಪ್ಲೀಸ್ ಸರ್ ನೀವು ಅದೇನೋ ಖಾರದ ಪುಡಿ ಹಾಕ್ತೀರಾ ಒಳಗಡೆ, ನಂಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಸರ್ ಪ್ಲೀಸ್. ಅವನು ಯಾರೋ ನೀನು ಬಾರೋ. ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಾದ್ರು ಯಾರ ನಂಬರ್ ಕೊಟ್ಟಿಯೋ ನಾನು ಇನ್ನೊಂದು ಲೈನ್ ಇಟ್ಕೊಳ್ತಿದ್ದೆ, ಎಮರ್ಜೆನ್ಸಿ ಬಂದ್ರೆ ಪ್ಯಾಚ್ ಮಾಡಬೇಡ. 3 days ಆಗಿದೆ ಮದುವೆ ಆಗಿ, ಹೆಂಡತಿ ನಂಬರ್ ಕೊಟ್ಟಿದ್ದಾನೆ. ಸೊ ಬೇಸಿಕಲಿ ಫೋನ್ ಮಾಡಿ ಈ ಗಂಡ ಸರಿ ಇಲ್ಲ ಅಂತ ನಾನು ಮಾತಾಡ್ತೀನಿ. ಸುಮಾರು ವಿಷಯಗಳಲ್ಲಿ ಸರಿ ಇಲ್ಲ, ಹೆಂಗ್ ಮದುವೆ ಆಗ್ಬಿಟ್ಟೆ ನೀನು, ನಾನು ಅವ್ನ ಬೆಸ್ಟ್ ಫ್ರೆಂಡ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಆ ಹುಡುಗಿ ಅಳ್ತಾ ಫೋನ್ ಕಟ್ ಮಾಡ್ಬಿಟ್ಲು. ಗುರು ಏನೋ ಆಗಿರ್ಬೇಕು ನೋಡು ಅಂತ. ಇವ್ನು ನಗಾಡ್ತಿದ್ದಾನೆ, ಸಾರ್ ಸೂಪರ್ ಆಗಿ ಮಾಡಿದ್ರಿ ಹಂಗೆ ಹಿಂಗೆ ಅಂತ. ಹೋಗ್ಬಿಟ್ಟು ನೋಡು ಏನೋ ಆಗಿರ್ಬೇಕು ಅಂತ. ಆಮೇಲೆ ಅರ್ಧ ಗಂಟೆ ವಿ ಆರ್ ಟ್ರೈಂಗ್ ಟು ರೀಚ್, ಫುಲ್ ಸ್ವಿಚ್ ಆಫ್. ನಮಗ್ ಭಯ ಆಯ್ತು. ಇವ್ನ್ಗೆ ಟ್ರ್ಯಾಕ್ ಮಾಡಿ ನೋಡಿದ್ರೆ ಆ ಹುಡುಗಿ ಮನೆ ಒಳಗಡೆ ಹೋಗಿ ಬಾಗ್ಲ ಹಾಕೊಂಡು ಬಳೆ ಎಲ್ಲ ಹೊಡೆದಾಕಿ, ನಮ್ಗೆ ಅಲ್ಲಿ ಯಾರೋ ಪಕ್ಕದ ಮನೆಯವ್ರನ್ನೆಲ್ಲ ಕಳ್ಸಿ ರೇಡಿಯೋ ಸ್ಟೇಷನ್ ಇಂದ ಕಾಲ್ ಇದು ಅಂತೆಲ್ಲ ಹೇಳಿ ಆಮೇಲೆ ಪ್ಯಾಚ್ ಮಾಡಿ ಫುಲ್ ಕಾಲ್ ಹತ್ತಿದಾಳ. ಯಾಕೆ ಹಿಂಗೆಲ್ಲ ಮಾಡಿದ್ರಿ ಹಂಗೆ ಅಂತೆಲ್ಲ. ಲೈಕ್ ಹ್ಯಾಪಿ ಮ್ಯಾರಿಡ್ ಲೈಫ್.